ನನ್ನ ಯೂಟ್ಯೂಬ್ ವಿಡಿಯೋ ಕಾಂತಿಪ್ಪು ಎಲ್ರಿಗೂ ನಮಸ್ಕಾರ ಅಂದೇಳಿ ಹೇಳ್ತಾ ನಾನಿವತ್ತೊಂದು ಸಣ್ಣ ಕತೆ ಹೇಳ್ಕಂದೇಳಿ ಮಾಡಿದೆ ಕಣೆ. ಆ ಕತೆ ಅಂತ ಅಂದೇಳಿ ಹೇಳಿದ್ರೆ ಒಂದು ದೊಡ್ಡ ಹಾಡಿ ಇರುತ್ತೆ. ಆ ಹಾಡಿ ಮಧ್ಯದಂಗೆ ಒಂದು ಸಣ್ಣ ಮನೆ, ಆ ಸಣ್ಣ ಮನೆಯೊಳಗೆ ಒಂದು ಅಜ್ಜಿ ಇರ್ತರು. ಆ ಅಜ್ಜಿ ಅಂತಂದೇಳಿ ಹೇಳಿದ್ರೆ ಯಾರ ನೆರವಾಗೂ ಬದುಕೋರಲ್ಲ ಕಣೆ. ಹಾಡೆಗೆ ಸಿಕ್ಕೋ ಹಣ್ಣು ಹಂಪ್ಲನ್ನೆಲ್ಲ ತಗೊಬಂದು ಬೆಚ್ಕೊಂಡು ದಿನ ತಿಂತಿದ್ದೀರ. ಆ ಹಾಡೆಗೆ ಯಾರು ಹಾಪರ್ ಹಸು ಅಂದೇಳಿ ಹೇಳಿರೆ ಅವ್ರಿಗೆ ಒಂದು ಸಣ್ಣ ಹಣ್ಣೆಲ್ಲ ಕೊಡ್ತಿದ್ದೀರ. ಈ ಹಣ್ಣನ್ನೇ ತಿನ್ಕೊಂಡು ಅವ್ರು ತನ್ನ ಜೀವನ ನಡೆಸ್ತಿದ್ದೀರ ಕಣೆ. ಹೀಗೆ ಒಂದಿನ ಎಂತಾಯ್ತಂದರೆ ಅವರಿಗೆ ಶ್ವಾಸ ಕಟ್ಟು ಥರ ತನ್ನ ಕೊನೆ ಉಸಿರು ಎಳಿದ್ರು. ಆ ಕೊನೆ ಉಸಿರು ಎಳ್ದೆಲ್ಲ ತೀರಿ ಹೋದ್ರು. ಅಷ್ಟೊತ್ತಿಗೆ ಯಮರಾಜ ಬಂದರು. ಯಮರಾಜ ಬಂದು, ಅಜ್ಜಿ ನಿನ್ನ ಆಯಸ್ಸು ಈಗ ಮುಗ್ದಿತ್ತು, ನಾನು ನಿನ್ನನ್ನು ಸ್ವರ್ಗಲೋಕಕ್ಕೆ ಕರ್ಕೊ ಹೋಗ್ತಿದ್ದೆ, ಎಂತಕ್ಕಂದರೆ ನೀ ಭಾರಿ ಒಳ್ಳೆ ಕೆಲಸ ಮಾಡಿದೆ ಇಲ್ಲಿವರೆಗೆ ಅಂದೇಳಿ ಹೇಳಿದ್ರು. ಅಜ್ಜಿ ಸರಿ ಯಮರಾಜ ನೀ ಹೇಳ್ದಂಗೆ ಅಂದೇಳಿ ಹೇಳಿ ಯಮರಾಜನ ಹಿಂದೆ ಹೊತ್ತಾದಾರೆ ಹೇಳಿದ್ರು. ಯಮರಾಜ ನನಗೊಂದು ಆಸೆ ಇತ್ತು, ಸ್ವರ್ಗಲೋಕ ನಾನು ಭೂಮಿಗೆ ಕಂಡಿದೆ, ಬೇಕಾದ್ರೆ ನಾನು ನಿನ್ನ ಆಜ್ಞೆ ತಪ್ಪುವುದಿಲ್ಲ, ಕಡೆಗೆ ಕರ್ಕೊಂಡೋಗು, ಆರೆ ಒಂದು ಸತಿ ನರ್ಕಲೋಕ ತೋರಿಸು ಅಂದೇಳಿ ಕೇಳಿದ್ರು. ನರ್ಕಲೋಕಕ್ಕೆ ಕರ್ಕೊಂಡು ಹೋರಿ ಹೆಂಗಿರುತ್ತೆ ಅಂದೇಳಿ ಕಾಂಬು ಆಸಿ ಅಂದೇಳಿ ಹೇಳಿದ್ರು. ಯಮರಾಜ ಅಷ್ಟೊತ್ತಿಗೆ ಅಡ್ಡಿಲ್ಲ ಅಂದೇಳಿ ಅಜ್ಜಿನ ನರ್ಕಲೋಕಕ್ಕೆ ಕರ್ಕೊಂಡು ಹೋಗಿಬಿಡ್ತು. ಅಲ್ಲಿ ಹೆಂಗಿರುತ್ತೆ ಅಂದರೆ ಸುಮಾರು ಜನರಿರ್ತಾರೆ. ಅಲ್ಲಿ ಎಣ್ಣೆ ಬಣಲಿ, ದೊಡ್ಡ ಎಣ್ಣೆ ಕಾಸು, ಎಣ್ಣೆ ಪಾತ್ರೆ ಎಂತ ಇಡೋದಿಲ್ಲ. ಒಂದು ದೊಡ್ಡ ಪಾತ್ರೆಗೆ ಅಂದರೆ ಚರ್ಗಿ, ಆ ದೊಡ್ಡ ಪಾತ್ರೆಗೆ ಅನ್ನ ತುಂಬಿಸಿ ಮೇಲೆ ಕಟ್ಟಿ ಹಾಕಿರ್ತಾರೆ. ಅಲ್ಲಿ ಎಂತಂದೇಳಿ ಹೇಳಿದ್ರೆ ಒಂದೊಂದು ಗುಂಪು, ಆ ಗುಂಪಿನ ಒಂದು ಗುಂಪು ಮೇಲೆ ಹತ್ತಿ ಅನ್ನ ತೆಗೀಕಂದೇಳಿ ಹಿಂಗೆ ಕೈ ಹಾಕೋದು, ಇನ್ನೊಂದು ಗುಂಪು ಬಂದು ತೆಗ್ದು ದೂಡಿ ಬಿಡುತ್ತಾ ಹಿಂಡನ್ನು. ಆ ಹಿಂಡನ್ನು ದೂಡ್ರುಕೊಳ್ಳಿ ಇನ್ನೊಂದು ಹಿಂಡು ದೂಡ್ತಾ ಹಿಂಗೆ ಅಜ್ಜಿಗೆ ಅಂತ ನೀವೆಂತಾಗಿ ಇನ್ನ ಮನೆ ಮಾಡ್ತಿದ್ರಿ ಅಷ್ಟೊತ್ತಿಗೆ ಒಂದು ಹಿಂಡಿನವ್ರು ಹೇಳ್ತಾರೆ, ಇದು ನಮಗೂ ಅನ್ನ ಬೇಕು, ನಮ್ಗೆ ಅನ್ನ ಇಲ್ಲದೆ 15 ದಿನ ಆಯ್ತು, ಆ ಹಿಂಡು ಮೇಲೆ ಹತ್ತಿ ಆ ಅನ್ನನ ತಗೊಂಡ್ರೆ ನಮ್ಗೆ ಎಂತ ಇರುತ್ತೆ ಅಂದೇಳಿ ಹಿಂಗೆ ಹುಡ್ಕಂತ ಇರ್ತಾರೆ. ಕೆಲವರೆಲ್ಲ ಬಡ್ದು ಅಲ್ಲೇ ಸುತ್ತ ಹೋತ್ರ ಹೀಗೆ ಮಾಡ್ತಿರ್ತಾರೆ. ಅಜ್ಜಿಗೆ ಇದನ್ನೆಲ್ಲ ಕಾಂಬುಕಾಯ್ದೆ ಯಮರಾಜ ನೀನು ಅಪ್ಪಣೆ ಹಂಗೆ ನಾನು ಸ್ವರ್ಗಲೋಕ ಕರ್ಕೊ ಹೋತ್ರಿ ಅಂತ ಕೇಳಿದ್ರು. ಯಮರಾಜ ನೀನನ್ನು ಕರ್ಕೊಯ್ ಬಿಡ್ಕಿದ್ದು ನಾನು ಅಲ್ಲೇ ಅಂದೇಳಿ ಹೇಳಿ ಕರ್ಕೊಂಡು ಹೋಗಿ ಸ್ವರ್ಗಲೋಕದಾಗೆ ಅಜ್ಜಿನ ಬಿಟ್ಟಿಕ್ಕಿ ತನ್ನ ನರ್ಕಲೋಕಕ್ಕೆ ಹಿಂದೆ ಬತ್ತರು. ಅಜ್ಜಿನಲ್ಲಿ ಬಿಟ್ಟಲ್ಲಿ ಸ್ವರ್ಗಲೋಕದಲ್ಲಿ ಅಜ್ಜಿ ಕಾಂತರು. ಅಲ್ಲಿನ ಜನರು ಎಂತ ಮಾಡ್ತಾರಂದರೆ ಒಬ್ಬರಿಂದ ಹೆಗ್ಲ ಮೇಲೆ ಒಬ್ರು ಹತ್ಕೊಂಡು ಅಲ್ಲೂ ಅಷ್ಟೇ ಒಂದು ದೊಡ್ಡ ಅನ್ನ ಪಾತ್ರೆ, ಅಲ್ಲಿ ಅನ್ನ ತುಂಬಿಸಿ ಮೇಲೆ ಕಟ್ಟಿ ಹಾಕಿರ್ತಾರೆ. ನರ್ಕಲೋಕದಲ್ಲಿ ಹೆಂಗೆ ಕಟ್ಟಿ ಹಾಕಿರೋ ಹಾಗೆ ಕಟ್ಟಿ ಹಾಕಿರ್ತರು. ಆದರೆ ಅಲ್ಲಿ ಒಬ್ಬರು ಹೆಗ್ಲ ಮೇಲೆ ಒಬ್ರು ಹತ್ಕೊಂಡು ಮೇಲೆ ಅನ್ನ ತೆಗೆದು ಎಲ್ಲರಿಗೂ ಹಂಚಿ ತಿಂತರು. ಕಾಣಿ ಜನರೇ, ನರ್ಕಲೋಕ ಸ್ವರ್ಗಲೋಕ ಅಂದೇಳಿ ಬೇರೆ ಇಪ್ಪುದಿಲ್ಲ, ಅದು ಈ ಜನರೇ ಮಾಡ್ಕೊಂಬುದು. ಜನರು ಹೇಳಿದ್ರು ನರ್ಕಲೋಕ ಅಂದರೆ ಒಂದು ದೊಡ್ಡ ಎಣ್ಣೆ ಬಣಲಿ ಇಟ್ಟು ಆ ಬಿಸಿ ಎಣ್ಣೆಗೆ ಈ ಮನುಷ್ಯನೆಲ್ಲ ಒಗ್ಸಿ ಬೆಚ್ತಾರೆ ಅಂದೇಳಿ. ಯಾರು ಹೇಳೋದು? ಅದು ಎಂತ ಇಪ್ಪುದಿಲ್ಲ, ನರ್ಕಲೋಕನೂ ಒಂದೇ ಸ್ವರ್ಗಲೋಕನೂ ಒಂದೇ. ಆದರೆ ಈ ಜನರ ಮನಸ್ಥಿತಿ ಬೇರೆ ಇರುತ್ತೆ. ಎಲ್ಲ ಜನರು ಒಂದೇ ಥರ ಇದ್ದಿಲ್ಲ. ಭೂಲೋಕದಂಗೂ ಅಷ್ಟೇ, ಸ್ವರ್ಗಲೋಕ ನರ್ಕಲೋಕ ಅಂದೇಳಿ ಭೂಲೋಕದಾಗೆ ಮಾಡ್ಕೊಂಡಿರು. ಒಳ್ಳೆ ಜನರು ಒಳ್ಳೆ ಮನಸ್ಸಿಪ್ಪರಿಗೆ ಒಳ್ಳೆ ಸ್ಥಾನವೇ ಇರುತ್ತೆ. ಕೆಟ್ಟ ಮನಸ್ಥಿತಿ ಕೆಟ್ಟ ಜನರು ಇರ್ತಾರಲ್ಲ ಅವರಿಗೆ ಎಲ್ಲವೂ ನರ್ಕಲೋಕವೇ ಆಯ್ತು ತೋರುತ್ತೆ. ಹಾಗಾಗಿ ಸ್ವರ್ಗ ನರ್ಕ ಅಂದೇಳಿ ಬೇರೆ ಇಲ್ಲ, ಎಲ್ಲವೂ ಸ್ವರ್ಗವೇ. ಜನರ ಮನಸ್ಥಿತಿ ಮೇಲೆ ಅದು ಬೇರೆ ಆಯ್ತು ತೋರುತ್ತೆ ಅಷ್ಟೇ ಅಂದೇಳಿ ಹೇಳ್ತಾ ನನ್ನ ಈ ಕಿರುಕಥೆಯನ್ನು ಕೇಳಿ ನಿಮಗೆ ಧನ್ಯವಾದ ಅಂತೇಳಿ ಹೇಳ್ತೆ.